ಆ ಇಲಿ ಈ ಥರ ಕಚ್ಚಿದೆ. ಅದು ಯಾವ ಇಲಿ ಅಂದರೆ ಒಂಥರ ಕೆಂಪಗಿರೋ ಇಲಿ. ಇಲ್ಲಿ ಎಸ್ ನನ್ನ ಮಗಳು ಕೇಳ್ತಾ ಇರೋದು ಇದು ಇದು ನನ್ನ ಗಂಡನ ಸೋಪು ಇದು ಇಲ್ಲಿ ನನ್ನ ಕಣ್ಣು ನೋಡಿ ಎಷ್ಟು ದೊಡ್ಡದಾಗಿದೆ. ನೋಡಿದೆ ಬಂದಾಗಲೇ ನೋಡಿದೆ ನಾನು. ನಿದ್ದೆ ಇಲ್ಲ ಅಲ್ವ ಸರಿಯಾಗಿ. ಗೈಸ್ ನಾನು ಕಸ ಹಾಕೋಣ ಅಂತ ಹೋಗ್ತಾಯಿದ್ದೀನಿ. ನನ್ನ ಮಗಳು ಅಲ್ಲಿ ಬೈಕಲ್ಲಿ ಬಡ್ಕದವಳು ಹಂಗೆ ಅಮ್ಮ ಅಮ್ಮ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಡಿ ಮಾರ್ಟಿಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ರೇಷನ್ ತರಬೇಕಿತ್ತು, ಹಾಗಾಗಿ ತಗೊಂಡು ಬರೋದೇನೆ. ಸಿಹಿ ಗಾಡೀಲಿ ಮುಂದೆ ಹೋಗ್ತಾ ಇದ್ದಾಳೆ. ಅವಳು ಮುಂದೆ ಕುತ್ಕೊಂಡ್ರೆ ನನಗೆ ಒಂದು ರೀತಿ ಭಯ, ಅಂದರೆ ಎಲ್ಲಿ ಬಿದ್ದೋಯ್ತಾಳೆ ಅಂತ ಹೇಳಿ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಸೊ ಕೂತಿದ್ದಾಳೆ ಮುಂದೆ. ಇಲ್ಲೇ ಕಸ ಹಾಕ್ಬಿಟ್ಟು ಹೋಗೋದೇನೆ, ಹಾಗಾಗಿ ನಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಡಿ ಮಾರ್ಟಲ್ಲಿ ಅಂದರೆ ಜಾಸ್ತಿ ರೇಷನ್ ತರೋ ಆಗಿಲ್ಲ, ಎಲ್ಲ ಮಧ್ಯ ಒಂದು ತೊಗೊಬರ್ಬೇಕಷ್ಟೇ. ಆಯಿಲು ಸೋಪು ಆ ರೀತಿ. ಸೊ ತಗೊಂಡು ಬರ್ತೀನಿ. ಡಿ ಮಾರ್ಟ್ ನಮ್ಗೆ ನಿಯರ್ ಅಲ್ವಾ, ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀನಿ ಅಷ್ಟೇ. ಸೊ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್ ನಾನು. ಪಾಪು ಏನು ಪಾಪು ಏನು ನೀರು ಕುಡಿಸ್ಬಿಟ್ಟು ಅವ್ನು ಮಾತಾಡ್ಸೋದನ್ನ ಬಿಡ್ತವನಲ್ಲ ಇವನು. ಪಾಪು ಏನೇ ಬಾಯ್ ಮಾಡು, ಬಾಯ್ ಅಮ್ಮ ಅಮ್ಮ ಬಾ ಅಮ್ಮ ಅಮ್ಮ ಬಾ ಅಂತಿತ್ತು ಗೈಸ್ ನನ್ನ ಮಗಳು. ಬಾಯ್ ಅಲ್ಲಪ್ಪ. ಎಸ್ ನಾವು ಡಿ ಮಾರ್ಟು ನಿಯರ್ ಇರೋದ್ರಿಂದ ಬೇಗನೆ ಬಂದ್ವಿ ಡಿ ಮಾರ್ಟ್ಗೆ. ಸೊ ನಾವು ನೈಟ್ ಅನ್ನಂಗೆ ಅಲ್ವಾ ಹೋಗಿದ್ದು, ಹಾಗಾಗಿ ಅಷ್ಟೇನು ರಶ್ ಇರಲಿಲ್ಲ. ಓಕೆ ಸೊ ಹೋದ್ವಿ. ನಮಗೆ ಏನೇನು ಬೇಕು ಮೇಯ್ನಾಗಿ ಅದನ್ನು ತೊಗೊಂಡ್ವಿ. ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ, ಆದರೂ ಕೂಡ ನಾನು ಒಂದೆರಡು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಕಾಯಿ ತುಂಬಾ ಕಮ್ಮಿ ಇತ್ತು. ನಮ್ಮನೆ ಹತ್ರ 60 ರೂಪಾಯಿ ಸೇಮ್ ಕಾಯಿಗೆ, ಇಲ್ಲಿ ಬಂದು 30 ರೂಪಾಯಿ. ಅಂದರೆ ಅಲ್ಲೇ ನೋಡ್ತಾ ಇರ್ಬೋದು ನೀವು, ರೈಟ್ 27 ಸಮಥಿಂಗ್ ಏನೋ ಇದೆ. ಆರಾಮ್ಸಾಗಿ ತೊಗೋಬೋದು. ನನಗೆ ಅದೇ ಖುಷಿ ಆಯಿತು. ಆದರೆ ನಂಗೆ ಜಾಸ್ತಿ ಏನು ಬೇಕಾಗಿಲ್ಲ, ನಾನು ಸ್ವಲ್ಪನೇ ತೊಗೊಳೋದು, ಹಾಗಾಗಿ 2 ಕಾಯಿ ತೊಗೊಂಡೆ ಅಷ್ಟೇ ನಾನು. ತೊಗೊಂಡು ನನ್ನ ಮಗಳನ್ನ ಟ್ರಾಲಿಲಿ ಕುಣಿಸ್ಕೊಂಡು ಎಂಜಾಯ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ನಾವು ತೊಗೊಳ್ಳೋ ಐಟಮ್ಸ್ ಕಮ್ಮಿನೇ ಆಗಿದ್ರು ಕೂಡ ಟ್ರಾಲಿನ ಎತ್ಕೊಬಂದ್ಬಿಟ್ಟಿದೆ ಸಂಜೆ. ಅದಕ್ಕೆ ಬೇಡ, ಅದು ಇದು ಬರುತ್ತಲ್ಲ ಕ್ಯಾರಿ ಬ್ಯಾಗ್ ಥರದ್ದು ಒಂದು, ಅದನ್ನು ತಗೋ, ಇದೇನಿಕೆ ಅಂದ್ಕೊಂಡು ಹೇಳ್ತಾಯಿದ್ರು. ಏನು ಬೇಕು ಪಾಪು, ಏನು ಬೇಕು, ಯಾವ್ದು ಬೇಕು ತೋರಿಸು, ಏನು ಬೇಕು ತೋರಿಸಪ್ಪ ಪಾಪು, ಏನು ಬೇಕು ತೋರಿಸು. ಎಸ್ ನನ್ನ ಮಗಳು ಕೇಳ್ತಾ ಇರೋದು ಇದು ಪಾಪು ಇಲ್ಲಿ ಎಸ್ ನಾವು ನಮ್ಗೆ ಏನೇನು ಬೇಕು ಅದನ್ನು ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಜಾಸ್ತಿ ಏನು ತೊಗೊಳ್ಳೋ ಹಾಗಿರ್ಲಿಲ್ವಲ್ಲ, ಹಾಗಾಗಿ ಬೇಗನೆ ಶಾಪಿಂಗ್ ಮುಗೀತು ನಮ್ಮದು. ಜನನೂ ಏನು ಅಷ್ಟು ರಶ್ ಇರಲಿಲ್ಲ, ಹಾಗಾಗಿ ಕೂಡ ಬೇಗನೆ ಆಯಿತು. ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ಎವ್ರಿ ಟ್ರಾಫಿಕ್ ಇತ್ತು. ನಾವು ಹೋಗೋ ರೋಡಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅಲ್ಲಿ ಒಂದು ಬ್ರಿಡ್ಜ್ ಏನೋ ಇದೆ, ಆ ಬ್ರಿಡ್ಜ್ ಹತ್ರ ಟ್ರಕ್ ಹೋಗೋದಕ್ಕಾಗೋದಿಲ್ಲ. ಸೊ ಅದು ಟ್ರಕ್ ಬಂದು ನಿಂತ್ಕೊಬಿಟ್ಟು ಎಷ್ಟು ಟ್ರಾಫಿಕ್ಕು ಅಂದರೆ ನೋಡ್ತಾ ಇರ್ಬೋದು ನೀವು. ಎವ್ರಿ ಟ್ರಾಫಿಕ್ಕು. ನಾನು ಅರ್ಧದಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ, ಇನ್ನೂ ಟ್ರಾಫಿಕ್ ಇತ್ತು. ಎಸ್ ಗೈಸ್ ಮನೆಗೆ ಬಂದ್ವಿ ನಾವು. ನಾನಂತೂ ಈ ಮನೇಲಿ ಜಾಸ್ತಿ ವೀಡಿಯೋಸೇ ಮಾಡಿಲ್ಲ. ನಾನು ತುಂಬ ದಿನಗಳಾಗೋಯ್ತು ನಾನು ವೀಡಿಯೋಸ್ ಮಾಡಿ. ಸೊ ನಾವು ಬಂದ್ವಿ, ಬಟ್ ಎವ್ರಿ ಟ್ರಾಫಿಕ್ ಇತ್ತು. ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೋಡಿದ್ರಲ್ಲ ಎಷ್ಟು ಟ್ರಾಫಿಕ್ ಅಂತೇಳಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಇವಾಗ ನಾನು ಅಡುಗೆ ಮಾಡಬೇಕು. ಏನೂ ಅಡುಗೆ ಮಾಡಿಲ್ಲ. ಅಡುಗೆ ಏನು ಮಾಡೋಣ ಅಂತ ಹೇಳಿದ್ರೆ, ಮೊನ್ನೆ ಬಾತೇನೋ ಮಾಡಿದ್ದೆ ಫಸ್ಟ್ ಟೈಮು. ಚೆನ್ನಾಗಾಗಿತ್ತು, ಅಂದರೆ ಬೇರೆ ಥರ, ಅಂದರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕೋಂಗಿಲ್ಲ ಜಾಸ್ತಿ. ಸೊ ಬೇಗ ಮಾಡ್ಬೋದು, ಅದನ್ನು ಮಾಡಿದ್ದೆ. ಸೊ ಇವಾಗಲೂ ಅದನ್ನೇ ಮಾಡೋಣ ಅಂತ ಹೇಳಿ ಸಂಜು ಹಂಗೆ ನೀರು ತರೋದಕ್ಕೆ ಹೋಗಿದ್ದಾನೆ, ಮತ್ತು ಸಿಹಿಗೆ ಸೆರ್ಲಾಕ್ ತರೋಕ್ಕೆ ಹೋಗಿದ್ದಾನೆ. ನಾನು ಸೆರ್ಲಾಕು ಕೂಡ ತಿನ್ನಿಸ್ತೀನಿ ಈವ್ನಿಂಗ್ ಟೈಮಲ್ಲಿ, ಸ್ನ್ಯಾಕ್ಸ್ ಥರ ತಿನ್ನಿಸ್ತೀನಿ. ಸೊ ಹಾಗಾಗಿ ಅದನ್ನು ತರೋದಕ್ಕೆ ಹೋಗಿದ್ದಾರೆ. ಸೊ ಇವಾಗ ನಾನೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡಬೇಕು. ಸೊ ಬನ್ನಿ ಅಡುಗೆ ಮಾಡೋಣ. ನಮ್ಮನೆ ಒಂದು ಇಲಿ ಸೇರ್ಕೊಬಿಟ್ಟಿದೆ. ಆ ಇಲಿ ಈ ಥರ ಕಚ್ಚಿದೆ. ಅದು ಯಾವ ಇಲಿ ಅಂದರೆ ಒಂಥರ ಕೆಂಪಗಿರೋ ಇಲಿ. ಇಲ್ಲಿ ನೋಡಿ ಸಿಹಿ, ನೋಡಿ ಹೆಂಗೆ ಕಚ್ತಾವಳೆ, ಹೆಂಗೆ ನೋಡಿ, ಇದನ್ನೇ ಹೆಂಗೆ ಕಚ್ಚಿ ಮಾಡೋಳೆ. ನಮ್ಮನೆ ಇಲಿ ಇದು.
ಹೆಂಗೆ ಹಚ್ತಾಳೆ ತು ಕೊಡು ಪಾಪ ಕೋಲ್ಡ್ ಐತೆ ಬೇಕಾ ಬೇಡ ಕೊಡೆ ಕೋಲ್ಡು ಕೊಡೋಣ ಕೊಡೆ ಸೊಪ್ಪು ನನ್ನ ಸೊಪ್ಪಿಲ್ಲ ಗೈಸ್ ಇದು ನನ್ನ ಸೊಪ್ಪು ನಾನು ಹುಡುಗಿ ಹಾಂ ನನ್ನ ಸೊಪ್ಪು ಇದು ನನ್ನ ಗಂಡನ ಸೊಪ್ಪು ಇದು ಇಲ್ಲಿ ತೋರಿಸ್ತೀನಿ ಎಲ್ಲರ ಮನೆ ಹುಡುಗಿ ಖರ್ಚು ಮಾಡಿದ್ರೆ ನಮ್ಮ ಸಂಜು ಕಡೆನೂ ತುಂಬ ಜನ ನಾನೇ ಖರ್ಚು ಜಾಸ್ತಿ ಅಯ್ಯೋ ಅವಳು ಒಸಿ ಖರ್ಚು ಮಾಡಿಸಲ್ಲ ಅಂತಾರೆ. ಇರು ಪಾಪು ನಿಮ್ಮ ಅಪ್ಪನ ಬಂಡವಾಳ ಒಸಿ ತೋರಿಸಲ್ಲ. ಇಲ್ಲಿ ನೋಡಿ ಇದು ಯಾವುದೋ ಹೊಸ ಸೊಪ್ಪು ಅಂತ ತಂದವನೇ ನಮ್ಮ ಮನೆಯವನು. ಗೊತ್ತಿಲ್ಲ ಇದು ಎಷ್ಟು ರೂಪಾಯಿ ಅಂತ. ನೋಡಿ ನನ್ನ ಸೊಪ್ಪು ನಾರ್ಮಲ್ ಸಂತೂರು ಸೊಪ್ಪಂಗೆ ಐತೆ. ಆಲ್ಮೋಸ್ಟ್ ತುಂಬ ಜನ ಹಾಕ್ತಾರೆ ಇದನ್ನು. ತೋರಿಸ್ತೀನಿ ಬಸ್. ಇದನ್ನೇ ನಾನು ಸೆಕೆಂಡ್ ಪಿ ಯು ಇಂದ ಹಾಕೋತಾ ಇರೋದು. ಸೆಕೆಂಡ್ ಪಿ ಯು ಆಯುರ್ವೇದಿಕಲ್ಲಿ ಬರ್ಸಿದ್ದು. ಆವಾಗಲಿಂದ ಇಲ್ಲಿವರೆಗೂ ಇದೇ ನಾನು ಹಾಕೊಳ್ಳೋದು. ನೋಡಿ ನೋಡಿ ನನ್ನ ಮಗಳಿಗೆ ಒಳ್ಳೆ ಹಬ್ಬ ಇವೆಲ್ಲ ಇಟ್ಕೊಂಡು ಆಡೋಕ್ಕೆ ಒಳ್ಳೆ ಹಬ್ಬ. ತಂದಿರೋ ರೇಷನ್ನೆಲ್ಲ ಬಾಕ್ಸಿಗೆ ಹಾಕ್ಕೊಂಡೆ. ಸೊ ಆಯಿಲ್ ಈ ಸಲ ಇದನ್ನು ತಂದಿದ್ದಾರೆ. ಗೊತ್ತಿಲ್ಲ ಇದು ನಾರ್ಮಲ್ ಆಯಿಲೇ ಪ್ಯಾಕೆಟ್ ಚೇಂಜು ಅಂತ ಹೇಳಿದ್ರು. ಸರಿಯಾಗಿ ಗೊತ್ತಿಲ್ಲ ನನಗೆ. ಸೊ ಎಗ್ ಬಿರಿಯಾನಿ ಮಾಡಿದ್ದೆ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಿಮ್ಗೇನಾದರೂ ಇದ್ರ ರೆಸಿಪಿ ಬೇಕು ಅಂದರೆ ಹೇಳಿ, ನಾನು ಶೇರ್ ಮಾಡ್ಕೋತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೇಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಹೆಲೋ, ಇದು ಬಂದು ನೆಕ್ಸ್ಟ್ ಡೇ. ನಾನು ಎಲ್ಲಿಗೋ ಬೇರೆ ನಮ್ಮ ಪರ್ಸ್ನಲ್ ಕೆಲಸಕ್ಕೆ ಹೋಗ್ತಾ ಇದ್ವಿ. ಬಟ್ ಯಾಕೋ ನನಗೆ 15 ಡೇಸಿಂದ ನನಗೆ ಮೂಡ್ ತುಂಬಾ ಅಪ್ಸೆಟ್ ಆಗೋಗಿದೆ. ಸಿಕ್ಕಾಪಟ್ಟೆ ಫೀಲ್ ಆಗ್ತಾಯಿತ್ತು. ಸೀರಿಯಸ್ಲಿ ನಂಗೆ ಅಳುನೇ ಬಂದ್ಬಿಡ್ತು. ನೋಡ್ತಾ ಇರ್ಬೋದು ನೀವು ನನ್ನ ಕಣ್ಣೆಲ್ಲ ಎಷ್ಟು ರೆಡ್ ಆಗಿದೆ ಅಂತ ಹೇಳಿ. ಆಮೇಲೆ ಸಂಜು ನಾನು ಫೀಲ್ ಆಗ್ತಾಯಿದ್ದೀನಿ ಅಂತ ನೋಡೋಕ್ಕಾಗದೆ ಅವರು ಸರಿ ಆಯಿತು ನಿಮ್ಮ ಅಮ್ಮ ಮನೆ ಕರ್ಕೊಂಡು ಹೋಗ್ತೀನಿ, ಅಲ್ಲಾದರೆ ನೀನು ಸ್ವಲ್ಪ ನಿಮ್ಮ ಅಮ್ಮನ ಜೊತೆ ಎಲ್ಲ ಮಾತಾಡಿಕೊಂಡು ಭೂಮಿ ಅಕ್ಕ ಅವರು ಸ್ಯಾರಿ ಹಾಕಿದ್ರಲ್ಲ ಅಲ್ಲಿಗೆ ಹೋಗು, ಹೆಂಗಿದ್ರು ಹೋಗಬೇಕು ಅಂತಿದ್ದಲ್ಲ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡೋದ್ರು. ಆ್ಯಂಡ್ ನಾನು ಭೂಮಿ ಅಕ್ಕ ಅವರು ಸ್ಯಾರಿ ಎಕ್ಸ್ಪೋ ಮಾಡ್ತಿದ್ರಲ್ಲ ಅಲ್ಲಿಗೆ ಫಸ್ಟ್ ಡೇಗೆ ಹೋಗಬೇಕಿತ್ತು. ಬಟ್ ಹೋಗೋದಕ್ಕೆ ಆಗಲಿಲ್ಲ. ಇವತ್ತಿಗೆ 4th ಡೇ ಅಂದರೆ ಜೂನ್ 8, 9 ಇರುತ್ತೆ. 10ರಿಂದ ಕ್ಲೋಸ್ ಆಗುತ್ತೆ. ಸೊ 9ಕ್ಕೆ ಕ್ಲೋಸು. ಸೊ ಹಾಗಾಗಿ ಇನ್ನೂ ಯಾರು ವಿಸಿಟ್ ಮಾಡಿಲ್ಲ, ಹೋಗಿ ಸ್ಯಾರಿನ ಪರ್ಚೇಸ್ ಮಾಡಿ. ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಪ್ರೈಸು ಒಂದೊಂದು ಥರ ಇದೆ. ಒಂದೊಂದು ಸ್ಯಾರಿಗೆ 1000 ರೂಪಾಯಿಗೆ 4 ಸೀರೆನೂ ಕೂಡ ಇದೆ. 1500 ಇದೆ, 1600, 1200 ಎಲ್ಲನೂ ಸ್ಯಾರೀಸ್ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಅಡ್ರೆಸ್ ಬಂದು KR ನಗರ ಸನ್ಯಾಸಿಪುರ ಪಾರ್ಕ್ ಆಪೋಸಿಟಲ್ಲಿ ಕೃಷ್ಣ ಮಂದಿರ ಅಂತ ಇದೆ. ಸೊ ಅಲ್ಲೇ ಲೊಕೇಶನ್ನು. ಸೊ ನೀವು ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಕ್ವಾಲಿಟಿ ಬಗ್ಗೆ ಅಂತೂ ಎರಡು ಮಾತಿಲ್ಲ, ಸೂಪರ್ಬ್ ಆಗಿದೆ. ಯಾಕಂದರೆ ನಾವು ಆಲ್ರೆಡಿ ತುಂಬಾ ಪರ್ಚೇಸ್ ಮಾಡಿದ್ದೀವಿ, ನಾನು ನಮ್ಮ ಅಕ್ಕ ನಮ್ಮ ರಿಲೇಷನ್ಸಲ್ಲಿ. ಹಾಗಾಗಿ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡಿಕೊಂಡೆ. ಆ್ಯಂಡ್ ಹಾಗೆ ಹೋಗಬೇಕಾದ್ರೆ ಸಂಜು ಇಲ್ಲಿ ಯಾವಾಗಲೂ ಬೋಂಡ ಏನೋ ತಿಂತಾಯಿದ್ರಂತೆ. ಹಾಗಾಗಿ ಅಲ್ಲಿಗೆ ನನ್ನ ಫಸ್ಟ್ ಟೈಮ್ ಕರ್ಕೊಂಡು ಹೋದ್ರು. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಒಂದು ಅಜ್ಜಿ ಮತ್ತು ಒಬ್ಬರು ತಾತ ಏನೋ ಮಾಡ್ತಾ ಇರೋದು ಅಲ್ಲಿ. ನಾನು ಯಾವ ಊರು ಅಂತಲೂ ಕೂಡ ಹಾಕ್ತೀನಿ, ನೀವು ನೋಡ್ಬೋದು. ಇಲ್ಲಿ ಹರಕನಹಳ್ಳಿ ಗ್ರಾಮ, ಇಲ್ವಾಲ ಹೋಬಳಿ ಹತ್ರ ಅಲ್ಲೇ ಅಂಗಡಿ ಅಂದ್ರೆ ಹರಳಿಕಟ್ಟೆ ಹತ್ರನೇ ಹಾಕ್ಕೊಂಡಿರ್ತಾರೆ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟೇಸ್ಟು 10 ರೂಪಾಯಿಗೆ 2. ಸೊ ಸಂಜುನೂ ಕೂಡ ಯಾವಾಗಲೂ ತಿಂತಾಯಿದ್ರು ಅಂತ ಕರ್ಕೊಂಡೋದ್ರು. ನಿಜವಾಗ್ಲೂ ಚೆನ್ನಾಗಿತ್ತು. ನೀವು ಒಂದು ಸಲ ಯಾವಾಗಲಾದ್ರೂ ಆ ರೂಟ್ ಹೋದರೆ ಟೇಸ್ಟ್ ಮಾಡಿ. ಸಿಹಿ ಮಲಗಿದ್ಲು, ಇವಾಗ ಎದ್ದಿದ್ದಾಳೆ. ಇವಾಗ ಎದ್ಬಿಟ್ಟು ಕೂತಿದ್ದಾಳೆ. ನಾವಳನ್ನೊಳಗೆ ಗುಬ್ಬಿ ಮರಿ ಥರ ಫುಲ್ಲು ಕೌಚ್ಕೊಂಡು ಕರ್ಕೊಬಂದಿದ್ದೀವಿ. ನಾನು ಅಂಪಾಪುರಕ್ಕೇನೋ ಹೋದೆ, ಸಿಹಿಗೆ ಸೆರ್ಲಾಕ್ ಮಾಡಿ ತಿನ್ನಿಸ್ಬೇಕಿತ್ತು ಅಂತೇಳಿ. ನಾನೇನೂ ಪ್ಯಾಕ್ ಮಾಡಿ ತಂದಿರಲಿಲ್ಲ. ಹಾಗಾಗಿ ಅಲ್ಲೇ ಇಸ್ಕೊಂಡು ತಿನ್ನಿಸ್ದೆ. ಸಂಜು ನೋಡಿದ್ರೆ ಕ್ರಿಕೆಟ್ ಆಡೋಕ್ಕೆ ಹೋಗ್ಬಿಟ್ಟಿದ್ದಾರೆ ಅಲ್ಲಿ. ಆಮೇಲೆ ನಾವು ಸ್ಯಾರಿ ಹತ್ರ ಬಂದ್ವಿ. ನಾನು ಹೋದಾಗ ಜನ ಸ್ವಲ್ಪ ಇದ್ದರು. ಬಟ್ ನಾನು ಅಲ್ಲೇ ಇದ್ನಲ್ಲ, ಹೋಗ್ತಾ ಸಿಕ್ಕಾಪಟ್ಟೆ ಜನ ಆಗೋದ್ರು. ಆ್ಯಂಡ್ ಇನ್ನೊಂದು ಹೊಸ ಸ್ಟಾಕ್ ಹಾಕ್ತಾರೆ. ಆವಾಗಲೂ ಕೂಡ ಅಷ್ಟೇ ಎವ್ವಿ ಕ್ರೌಡ್ ಇತ್ತು. ಅದನ್ನು ವಿಡಿಯೋ ತೋರಿಸಿರೋ ಅಕ್ಕ ನನಗೆ ಸೀರಿಯಸ್ಲಿ ನೋಡಿ ಶಾಕ್ ಆಗೋಯ್ತು, ಇಷ್ಟೊಂದು ಜನನ ಅಂತ. ಹಾಗೂ ಆ ಅಕ್ಕ ಕಳಿಸ್ಕೊಡ್ತೀನಿ ವಿಡಿಯೋ ನಾನಿತ್ತು ಅಂತ ಹೇಳಿದ್ದಾರೆ. ಅಂದರೆ ನಾನು ರೀಲ್ಸಿಗೆ ಆ್ಯಡ್ ಮಾಡ್ಕೋತೀನಿ ಆ ವಿಡಿಯೋನ, ಅದು ಯೂಟ್ಯೂಬ್ಗೆ ಮಾಡಿಲ್ಲ. ಹಾಗಾಗಿ ಸೊ ಸ್ಯಾರಿ ಎಲ್ಲ ನಾವು ಹೆಂಗೆ ನೋಡಿ ಕ್ಲೀನಾಗಿ ಅಂತಂದ್ರೂ ಈ ಥರ ಬಿಚ್ಚಿಟ್ಟು ಹೊಂಟೋಗ್ತಾರೆ. ಪಾಪ ಅವ್ರಿಗೂ ಮಡ್ಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಎಷ್ಟು ಸಲ ಹೇಳಿದ್ರು ಅಷ್ಟೇ. ನಾನು ಅಲ್ಲೇ ಮೈಕಲ್ಲಿ ಹೇಳ್ತಾ ಇದ್ದೆ. ಸೊ ಅವಾಗಲೂ ಅವರು ಅದೇ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಇವಾಗ ಟೈಮ್ ಬಂದು ಒಂದು 4-5 ಗಂಟೆ ಅನಿಸುತ್ತೆ. ಇವಾಗ ಪಾಪ ಪಮ್ಮಿ ಅಣ್ಣ ಮತ್ತು ಭೂಮಿ ಅಕ್ಕ ಊಟ ಮಾಡ್ತಾಯಿದ್ರು. ನಾನು ಪಾಪ ಎಷ್ಟೊತ್ತು ಲೇಟಲ್ಲಿ ಮಾಡ್ತಾಯಿದ್ದಾರೆ ಅಂದ್ಕೊಂಡೆ. ಸೊ ಹಾಗೆ ಲೈಫು ಸೆಟಲ್ ಆಗಬೇಕು ಅಂದರೆ ಜೀವನದಲ್ಲಿ ಸ್ಟ್ರಗಲ್ ಪಡಲೇಬೇಕು. ನಮ್ಮ ಗ್ರೂಪಲ್ಲಿ ನಮಗೆಲ್ಲ ದೊಡ್ಡ ಇನ್ಸ್ಪೈರ್ ಅಂತಂದರೆ ಅದು ಭೂಮಿ ಅಕ್ಕನೇ. ಸೀರಿಯಸ್ ಆಗಿ ಅವ್ರು ಪಡೋ ಸ್ಟ್ರಗಲ್ಸು ನಾನು ತುಂಬ ಹತ್ರದಿಂದನೇ ನೋಡಿದ್ದೀನಿ. ನಾನು ಇವಾಗಲಿಂದ ಅಲ್ಲ, ತುಂಬ ವರ್ಷಗಳಿಂದನೂ ನಾನು ನೋಡ್ತಾನೆ ಬಂದಿದ್ದೀನಿ. ಹಾಗಾಗಿ ನಮಗೆಲ್ಲ ಇನ್ಸ್ಪೈರ್ ಅವರೇ. ಬಟ್ ನಾವು ಇನ್ನೂ ಅವ್ರನ್ನ ಇನ್ಸ್ಪಿರೇಷನಾಗಿ ತಗೊಂಡು ನಾವೇನು ಸಾಧನೆ ಮಾಡಿಲ್ಲ, ತಗೋಬೇಕು. ಅಕ್ಕ ಅದನ್ನೇ ಹೇಳ್ತಾಯಿದ್ರು, ನೋಡಿತ್ತು ನನ್ನ ಕಣ್ಣೆಲ್ಲ ಹೆಂಗೆ ರೆಡ್ ಆಗಿಬಿಟ್ಟಿದೆ ಅಂತೇಳಿ. ಸೀರಿಯಸ್ಲಿ ಅಕ್ಕ ಕಣ್ಣೆಲ್ಲ ಫುಲ್ಲು ರೆಡ್ ಆಗಿಬಿಟ್ಟಿದೆ. ಆ್ಯಂಡ್ ಬಿಂದು ಅವರು ಫುಲ್ ಯಾಕೋ ಸ್ವಲ್ಪ
ರೈಸ್ ಆಗಿಬಿಟ್ಟಿದ್ರು. ಅದನ್ನೇ ವೀಡಿಯೋ ಮಾಡ್ತೀನಿ ಅಂತಂದರೆ ಬೇಡ ನಿಂತವ್ರೆ ಹಾಕ್ಬೇಡಿ ವೀಡಿಯೋ ಮಾಡಬೇಡಿ ಅಂದ್ಕೊಂಡು ಹೇಳ್ತಾಯಿದ್ರು. ಪಾಪ ಬಿಂದು ಅವರು ಅಲ್ಲೇ ಇದ್ದಾರಂತೆ ಸ್ಟಾರ್ಟ್ ಆಗ್ತಾಳಿಂದ. ನಾನು ಸಿಹಿ ಇಲ್ಲ ಅಂದಿದ್ರೆ ನಾನು ಅಲ್ಲೇ ಅವ್ರ ಜೊತೆನೇ ಟೆಂಟ್ ಹಾಕ್ಬಿಡ್ತಿದ್ದೆ. ಬಟ್ ಸಿಹಿ ಇರೋದ್ರಿಂದ ಅವಳಿಗೆ ಊಟ ತಿಂಡಿಗೆ ಹಿಂಸೆ ಆಗುತ್ತೆ ಅಂತ ಹೇಳಿ ಆಮೇಲೆ ಅವಳು ಎತ್ಕೊಂಡು ಬಾಯಿಗೆ ಹಾಕೊಬಿಡ್ತಾಳಲ್ಲ, ಅದೊಂದು ಪ್ರಾಬ್ಲಮ್ ಅಷ್ಟೇ. ಇನ್ನು ಎತ್ಕೊಂಡಂಗೆ ಇರೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಹೋಗಲಿಲ್ಲ. ಇವಾಗ ಹೋಗ್ತೀನಿ, ಇವತ್ತು ಹೋಗಿ ಒಂದು 4-5 ಅವರ್ ಇದ್ಬಿಟ್ಟು ಹಂಗೆ ಊರಿಗೆ ಹೊರಡೋಣ ಅಂದ್ಕೊಂಡಿದ್ದೀನಿ. ಫೋಲ್ಡಿಂಗ್ ಮಾಡೋದಕ್ಕೆ ಅವ್ರಿಗೆ ರಿಸ್ಕ್ ಆಗುತ್ತೆ ಅಂತೇಳಿ ನಾನು ಬಿಂದವರು ಸೇರಿ ಫೋಲ್ಡಿಂಗ್ ಮಾಡಿ ಜೋಡಿಸಿದ್ವಿ. ಬಟ್ ಯಥಾಸ್ಥಿತಿ ಹೆಂಗೆ ಜೋಡಿಸಿದ್ರು ಅವ್ರು ಎತ್ಕೊಂಡು ಅಲ್ಲಿ ಇಲ್ಲಿ ಆಗ್ತಾನೆ ಇದ್ರು. ಅದಕ್ಕೆ ಬಿಂದವರೇ ಜೋಡಿಸ್ಬಿಡಿ ಸುಮ್ಮನಿರಿ ಅಂತ ಹೇಳಿದೆ ಬಿಂದವ್ರಿಗೆ. ಗೊಂಬೆ ಅದು ಬಾಲ್ನ ಎತ್ಕೊಬಿಟ್ಟಿದ್ದಾಳೆ ಸಿಹಿ, ಅದನ್ನು ಮನೆಗೂ ಕೂಡ ತೊಗೊಬಂದಿದ್ದಾಳೆ. ಇವಾಗ ಸಿಹಿನ ರೆಡಿ ಮಾಡಿಸ್ಕೊಂಡು ಬಾಲ್ನ ಎತ್ಕೊಂಡು ಹೋಗಬೇಕು ಇವಾಗ ನಾನು. ಬಿಂದು ಅವರು ಏನೋ ಹೇಳ್ತಾಯಿದ್ರು, ಹಾಯ್ ಮಾಡು ಅಂದರೆ ಹಾಯ್ ಅಂದ್ಕೊಂಡು ಹೇಳ್ತಾಯಿದ್ರು. ಅಲ್ಲಿ ಮೈಕ್ದೆಲ್ಲ ಇತ್ತಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಸೀರಿಯಸ್ಲಿ ನಾನು ಎಷ್ಟು ಫೀಲಲ್ಲಿ ಎಷ್ಟು ಹರ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗಿದ್ನೋ, 15 ಡೇಸಿಂದ ಫೀಲ್ ಇದ್ದಿದ್ದು ಒಂದು ಕ್ಷಣಕ್ಕೇ ಎಲ್ಲನೂ ಮರ್ತ್ಬಿಟ್ಟೆ ಅವ್ರುಗಳನ್ನ ನೋಡಿ ನಾನು. ಆ್ಯಂಡ್ ಪಮ್ಮಿ ಅಣ್ಣನೂ ಅಷ್ಟೇ ಹೋಗ್ತಿದ್ದಾಗಿನ ಮೈಕಲ್ಲೇ ವೆಲ್ಕಮ್ ಮಾಡಿದ್ರು. ಇಷ್ಟು ದಿನ ಆದಮೇಲೆ ಬಂದಿದ್ದಕ್ಕೆ ಅಭಿನಂದನೆಗಳು ನೀತು ಅಂತ ಫುಲ್ಲು ಕ್ವಾಟ್ಲೆ ಮಾತ್ರ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡಬೇಕು, ಹಾಗಾಗಿ